ಹುಕ್ಕೇರಿ ಮಿನಿ ವಿಧಾನಸೌಧದಲ್ಲಿರುವ ಜನಸ್ನೇಹಿ ಆಧಾರ್ ಕಾರ್ಡ್ ಶಾಖೆ ನಂಬರ್ 8ರಲ್ಲಿ ಸೇವಾ ಕೇಂದ್ರದ ಆಧಾರ್ ಕಾರ್ಡ್ ಆಪರೇಟರ್ ರತ್ನ ಎ ಹಾಳದೇವರಮಠ ಎಂಬುವರಿಂದ ಆಧಾರ್ ಕಾರ್ಡ್ ತಿದ್ದುಪಡಿ ವಿಳಾಸದ ಬದಲಾವಣೆಯನ್ನು ಆನ್ಲೈನ್ನಲ್ಲಿ ಮಾಡಬಹುದು. ಆದರೆ ಬಯೋಮೆಟ್ರಿಕ್ಸ್ ಹೆಸರು ಮತ್ತು ಡಿಒಬಿ ಬದಲಾವಣೆಗಾಗಿ ಕೇಂದ್ರಕ್ಕೆ ಭೇಟಿ ನೀಡುವುದು ಅಗತ್ಯ. ಅಪ್ಡೇಟ್ಗಾಗಿ ₹50 ಶುಲ್ಕವಿದೆ ಮತ್ತು ಪ್ರತಿ ಬಾರಿ ಅಪ್ಡೇಟ್ ಮಾಡಲು ₹50 ತೆರಿಗೆಗಳು ಹೆಚ್ಚುವರಿ ಶುಲ್ಕ ವಿಧಿಸಲಾಗುತ್ತದೆ. ಉಚಿತ ಅಪ್ಡೇಟ್ ಉದಯ್ ಜೂನ್ 14, 2026ರವರೆಗೆ ದಾಖಲೆಗಳನ್ನು ಉಚಿತವಾಗಿ ಆನ್ಲೈನ್ನಲ್ಲಿ ನವೀಕರಿಸಲು ಅವಕಾಶ ನೀಡಿದೆ. ಆದರೆ ಹುಕ್ಕೇರಿಯ ಮಿನಿ ವಿಧಾನಸೌಧದಲ್ಲಿರುವ ಜನಸ್ನೇಹಿ ಆಧಾರ್ ಕಾರ್ಡ್ ಶಾಖೆ ನಂಬರ್ 8ರಲ್ಲಿ ಸೇವಾ ಕೇಂದ್ರದ ಆಧಾರ್ ಕಾರ್ಡ್ ಆಪರೇಟರ್ ಆದ ರತ್ನ ಎ ಹಾಳದೇವರಮಠ ಎಂಬುವರಿಂದ ಸುಮಾರು ₹150 ಹಣವನ್ನು ಪಡೆಯುತ್ತಿದ್ದಾರೆ. ಅವರನ್ನು ಪ್ರಶ್ನಿಸಿದರೆ ಇದು ಸರ್ಕಾರಿ ಆದೇಶ ಹೊರಡಿಸಿದೆ ಹಾಗೂ ಮೇಲ್ ಅಧಿಕಾರಿಗಳಿಂದ ಹುಕ್ಕೇರಿ ಗ್ರೇಡ್ 1 ಉಪತಹಶೀಲ್ದಾರ ಕಲ್ಲೋಳಿ ಹೇಳಿದ ಮೇರೆಗೆ ಮತ್ತು ಕೆಲ ಜನರ ಒತ್ತಡದ ಮೇರೆಗೆ ಹೆಚ್ಚಿಗೆ ಹಣವನ್ನು ಪಡೆಯುತ್ತೇವೆ ಎಂದು ಮಾಹಿತಿ ನೀಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ನಿಯಮ ಪಾಲನೆ ಮಾಡುತ್ತಿಲ್ಲ. ಬಡ ಸಾರ್ವಜನಿಕರಿಂದ ಹಣ ಲೂಟಿ ಜೊತೆಗೆ ಸುಲಿಗೆ ಮಾಡುತ್ತಿರುವ ಬಗ್ಗೆ ನಮ್ಮ ಕ್ಯಾಮೆರಾದಲ್ಲಿ ಕೆಲ ದೃಶ್ಯಗಳು ಸೆರೆಯಾಗಿವೆ. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಸರ್ಕಾರಿ ಆಧಾರ್ ಕಾರ್ಡ್ ಕೇಂದ್ರದಿಂದ ಸರ್ವಸಾಮಾನ್ಯರಿಂದ ಹಣ ಲೂಟಿ ಬಡವರ ಕಿಸೆಗೆ ಕತ್ರಿ ಹಾಕ್ತಿದ್ದಾರೆ. ಮನೆ ಬಂದಂತೆ ಸಿಕ್ಕಾಪಟ್ಟೆ ಹಣ ಸುಲಿಗೆ ಮಾಡುವ ದಂಧೆ ನಡೆಯುತ್ತಿದೆ. ಹೊಸ ಆಧಾರ್ ಕಾರ್ಡ್ಗೆ ಗೊತ್ತಿಲ್ಲ ಎಷ್ಟು ರೂಪಾಯಿ ಹಾಗೂ ಆಧಾರ್ ಕಾರ್ಡ್ನಲ್ಲಿ ಕರೆಕ್ಷನ್ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ತಿದ್ದುಪಡಿಗೆ ಎಷ್ಟು ಹಣ ಪಡೆಯುತ್ತೀರಿ ಎಂಬುದನ್ನು ಕೇಳಿದ್ರೆ ಮಾಹಿತಿ ನೀಡಿಲ್ಲ. ಇದು ಯಾವಾಗ ನಿಲ್ಲುತ್ತೆ? ಜನರ ಹಣ ಲೂಟಿ ಮಾಡುವ ದಂಧೆ ಸಂಬಂಧಪಟ್ಟ ಅಧಿಕಾರಿಗಳು ಏಕೆ ಸುಮ್ಮನಿದ್ದೀರಿ? ನಿಮ್ಮ ಪಾಲು ಎಷ್ಟಿದೆ? ಕ್ರಮ ಯಾವಾಗ ಕೈಗೊಳ್ತೀರಿ? ಪ್ರತಿ ಪ್ರಮಾಣ ಪತ್ರಕ್ಕೆ ಸರ್ಕಾರವು ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಆದರೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನರನ್ನು ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರಿ ಹಣ ಗಳಿಸುವ ಉದ್ದೇಶದಿಂದ ಜನರಿಗೆ ಸುಳ್ಳು ಮಾಹಿತಿಗಳನ್ನು ನೀಡುತ್ತಿದ್ದೀರಿ ಏನೋ. ಬಡವರ ಕಿಸೆಯಿಂದ ಎಷ್ಟು ಹಣ ಸಂಪಾದಿಸುತ್ತೀರಿ? ಹಣ ಯಾರ್ಯಾರು ಸಂಪಾದಿಸುತ್ತಿದ್ದಾರೆ? ಈ ಲೂಟಿ ದಂಧೆ ಯಾವಾಗ ನಿಲ್ಲುತ್ತದೆ ಎಂದು ಕಾದು ನೋಡುವ ಪರಿಸ್ಥಿತಿ ಉಂಟಾಗಿದೆ. ಈ ವಿಷಯ ಮೇಲಿನ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಗೊತ್ತಿಲ್ವೇ? ಲೇಡೀಸ್ ಅದಾರೆ ಅವ್ರ ಕೈ ಕೊಡ್ತಾರೆ. ಎಷ್ಟು ಏನೇನು ಕೊಡ್ಬೇಕು? ₹150